ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಟೆಕ್ನಿಕಲ್ ಅನಾಲಿಸಿಸ್ದಾಗ ಫ್ಯೂಚರ್ ಆಪ್ಷನ್ದಾಗ ನೆಕ್ಸ್ಟ್ ಸೀರೀಸ್ ವಿಡಿಯೋ. ಸೊ ಈ ವಿಡಿಯೋದಾಗ ನಾವು ಏನೇನು ನೋಡ್ತೀವಿ ಅಂದ್ರೆ, ನಾವು ಯಾವುದೇ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ಬೇಕಂದ್ರೆ ಅದರದ್ದು ಸ್ಟ್ರೆಂತ್ ಅಥವಾ ವ್ಯಾಲಿಡಿಟಿ ಅದರದ್ದು ಒಂದು ಪ್ರೊಬ್ಯಾಬಿಲಿಟಿ ಇನ್ಕ್ರೀಸ್ ಹೆಂಗೆ ಮಾಡಬೇಕು. ಸೊ ಅದರ ಅಡ್ವಾನ್ಸ್ ಪಾಯಿಂಟ್ಸ್ ನಾವು ಈ ವಿಡಿಯೋದಾಗ ತಿಳ್ಕೊತೀವಿ. ಸ್ವಲ್ಪ ಇಂಪಾರ್ಟೆಂಟ್ ವಿಡಿಯೋ ಅದ, ನೋಡಿರಿ ಲಾಸ್ಟ್ ತನಕ ನೋಡಿರಿ. ಸೊ ಈ ವಿಡಿಯೋದಾಗ ನಿಮ್ಗೆ ಏನೇನು ಗೊತ್ತಾಗ್ತದೆ ನಾವು ಟ್ರ್ಯಾಪ್ಸ್ ಆಗೋದು ಹೆಂಗೆ ನಾವು ಉಳಿಬೋದು, ನಾವು ಹೆಂಗೆ ಟ್ರ್ಯಾಪ್ ಆಗ್ತೀವಿ, ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಕರೆಕ್ಟ್ ಇದ್ರೂ ಹೆಂಗೆ ನಾವು ಟ್ರ್ಯಾಪ್ ಆಗ್ತೀವಿ, ಅದೆಲ್ಲ ಹೆಂಗೆ ಸೇವ್ ಆಗಬೇಕು, ಅದು ವಿತ್ ಡಾಟಾ ನಾವು ತಿಳ್ಕೊತೀವಿ. ಸೊ ಇದಕ್ಕಿಂತ ಮೊದಲು ಇದಾಗ ನಾವು ಆಪ್ಷನ್ ಸೆಲ್ಲಿಂಗ್ ಅಂದ್ರೇನು ಅದ್ರ ಕಾನ್ಸೆಪ್ಟ್ನ ತಿಳ್ಕೊಳ್ಳೋದು. ಒಂದು ಬೇಸಿಕ್ ಹೇಳ್ತೀನಿ, ಅದಕ್ಕೊಂದು ಡೀಟೇಲ್ ವಿಡಿಯೋನು ಮಾಡ್ತೀನಿ. ಸೊ ಈಗ ಇಲ್ಲಿ ಒಂದು ಲೆವೆಲ್ ಅದ, ಇದು ಒಂದು ರೆಸಿಸ್ಟೆನ್ಸ್ ಅದ, ಇದು ಒಂದು ಸಪೋರ್ಟ್ ಅದ. ಸೊ ಮಾರ್ಕೆಟ್ ಇಲ್ಲಿ ಇನ್ ಬಿಟ್ವೀನ್ ಅದ. ಸೊ ನಾವೇನು ಮಾಡ್ತೀವಿ, ಮಾರ್ಕೆಟ್ ಮ್ಯಾಲೆ ಹೋಗುತ್ತಂದ್ರೆ ಕಾಲ್ ಬೈ ಮಾಡ್ತೀವಿ, ಮಾರ್ಕೆಟ್ ಡೌನ್ ಬರ್ತಂದ್ರೆ ಪುಟ್ ಬೈ ಮಾಡ್ತೀವಿ. ಸೊ ಇದನ್ನು ನಾವು ಒಂದು ಫ್ಯೂಚರ್ ಆಪ್ಷನ್ದು ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ, ಬೇಸಿಕ್ ಅದ್ರಾಗ ನೋಡ್ರಿ. ಬಟ್ ನಮಗೆ ಇದ್ರಾಗ ಏನಾಗ್ತದೆ, ಥೀಟಾ ಡಿಕೆ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಬಿಗ್ ಪ್ಲೇಯರ್ಸ್ ಏನು ಮಾಡ್ತಾರೆ, ರಿವರ್ಸ್ ಮಾಡ್ತಾರೆ. ಇಲ್ಲಿ ಮಾರ್ಕೆಟ್ ಕೆಳಗೆ ಬರ್ತದಂದ್ರೆ ಅವರು ಪುಟ್ ಬೈ ಮಾಡಲ್ಲ, ಅವ್ರು ಏನು ಮಾಡ್ತಾರೆ, ಇಲ್ಲಿ ಸಿ ಸೆಲ್ ಮಾಡ್ತಾರೆ, ಅವ್ರಲ್ಲಿ ಸಿ ಸೆಲ್ ಮಾಡ್ತಾರೆ. ಅದೇ ಥರ ಮಾರ್ಕೆಟ್ ಮ್ಯಾಲೆ ಹೋಗುತ್ತಂದ್ರೆ ಇಲ್ಲಿ ಏನು ಮಾಡ್ತಾರೆ, ಅವರು ಪಿ ಸೆಲ್ ಮಾಡ್ತಾರೆ. ಅವರು ಆಪ್ಷನ್ ಸೆಲ್ಲರ್ಸ್ ಅದಾರ. ಅದು ಯಾಕೆ ಮಾಡ್ತಾರೆ ಅಂದ್ರೆ ಅವರಿಗೆ ಟೈಮ್ದು ವ್ಯಾಲ್ಯೂ ಸಿಗ್ತದೆ ಅವ್ರಿಗೆ, ಅಂದರೆ ಥೀಟಾ ಡಿಕೆದು. ಸೊ ಅದು ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಡೀಟೇಲ್. ಇದಾಗ ನಾವೇನು ತಿಳ್ಕೊಳ್ಳೋದು, ಈ ಡಾಟಾನ ನಾವು ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು. ಈಗ ಇಲ್ಲಿ ಯಾಕೆ ಪಿ ಸೆಲ್ ಮಾಡ್ತಾರೆ ಅಂದ್ರೆ, ಮಾರ್ಕೆಟ್ ಇದ್ರ ಮೇಲೆ ಇರೋ ತನಕ ಹೆಂಗೆ ಡೇಸ್ ಪಾಸ್ ಆಗ್ತಾವೆ ಹಂಗಂಗೆ ಇದ್ರೊಳಗೆ ಪ್ರೀಮಿಯಮ್ ಡಿಕೆ ಆಗ್ತದೆ, ಅಂದ್ರೆ ಪ್ರೀಮಿಯಮ್ ಕಮ್ಮಿ ಆಗ್ತದೆ. ಸೊ ಅವರು ಸೆಲ್ ಮಾಡಿದ್ರಿಂದ ಮಾರ್ಕೆಟ್ ಡೌನ್ ಆದಂಗೆ ಅವ್ರಿಗೆ ಪ್ರಾಫಿಟ್ ಆಗ್ತದೆ. ನಾವು ಬೈ ಮಾಡೋಣ, ನಮ್ದು ಏನಾಗ್ತದೆ, ಮ್ಯಾಲೆ ಹೋದಂಗೆ ನಮ್ಗೆ ಪ್ರಾಫಿಟ್ ಆಗ್ತದೆ. ಸೊ ಇದು ಶಾರ್ಟ್ ಸೆಲ್ಲಿಂಗ್. ಈಗ ನಾವು ಈ ಡಾಟಾ ನಾವು ಹೆಂಗೆ ತಿಳ್ಕೊಬೇಕು, ಸೊ ಇದನ್ನು ನೋಡೋಕೆ ಎರಡು ವೇ ಅದಾವೆ. ಒಂದು NSE ವೆಬ್ಸೈಟ್ ಅವ್ರು ನೋಡ್ಬೋದು, ಇನ್ನೊಂದು ಬೇರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಇರ್ತಾವೆ ಅದ್ರಾಗೂ ನೋಡ್ಬೋದು. ಸೊ ಈಗ ಇದನ್ನು ನಾವು ಹೆಂಗೆ ತಿಳ್ಕೊಬೇಕಂದ್ರೆ, ಈಗ ಒಂದು ಸಿಂಪಲ್. ಸೊ ಈ ಜಾಗದಾಗ ಸಿ ಸೆಲ್ ಮಾಡಿದವರು ಇರ್ತಾರೆ, ಅದ್ರ ಜೊತೆ ಪಿ ಸೆಲ್ ಮಾಡಿದವರು ಇರ್ತಾರೆ. ಸೊ ಪ್ರತಿಯೊಂದು ಸ್ಟ್ರೈಕ್ ಪ್ರೈಸ್ದಾಗ ಇಬ್ಬರು ಇರ್ತಾರೆ, ಪಿ ಸೆಲ್ ಮಾಡಿದವರು ಇರ್ತಾರೆ, ಸಿ ಸೆಲ್ ಮಾಡಿದವರು ಇರ್ತಾರೆ. ಅದೇ ಥರ ಇಲ್ಲೂ ಕಾಲ್ ಸೆಲ್ ಮಾಡಿದವರು ಇರ್ತಾರೆ, ಇಲ್ಲಿನೂ ಸಿ ಸೆಲ್ ಮಾಡಿದವರು ಇರ್ತಾರೆ. ಅಂದ್ರೆ ಇವ್ರಿಗೇನು, ಈ ಸಿ ಸೆಲ್ ಮಾಡೋರಿಗೆ ಏನು ಅನಿಸ್ತಿರ್ತದೆ, ಮಾರ್ಕೆಟ್ ಇಲ್ಲಿ ಇನ್ನೂ ಕೆಳಗೆ ಹೋಗಂತ ಇರ್ತದೆ. ಸೊ ಅದಕ್ಕೆ ಅವ್ರು ಅಡ್ವಾನ್ಸ್ ಸೆಲ್ ಮಾಡಿಟ್ಟಿರ್ತಾರೆ. ಸೊ ಇದೇ ಥರ ಇವ್ರಿಗೆ ಪಿ ಸೆಲ್ ಮಾಡಿದವ್ರಿಗೆ ಏನು ಅನಿಸ್ತದೆ, ಮಾರ್ಕೆಟ್ ಇದಕ್ಕಿಂತ ಮ್ಯಾಲೆ ಹೋಗಂತ ಅನಿಸ್ತಿರ್ತಾರೆ, ಅವರು ಅಡ್ವಾನ್ಸ್ ಪಿ ಸೆಲ್ ಮಾಡಿರ್ತಾರೆ. ಸೊ ತಿಳ್ಕೊಳಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಸ್ಟಾರ್ಟಿಂಗ್ ಆಗುತ್ತೆ. ಆಮೇಲೆ ನಿಮಗೆ ಹೆಂಗೆ ನೀವು ಟೈಮ್ ಸ್ಪೆಂಡ್ ಮಾಡ್ತಿರೋದ್ರಾಗ ನಿಮ್ಗೆ ಯೂಸ್ ಟು ಆಗಿಬಿಡ್ತದೆ. ಈಗ ನಾವು ಇಲ್ಲಿ ಈ ಲೆವೆಲ್ ಇದು ಡೌನ್ ಆಗಕ್ಕೆ ಹೆಚ್ಚಿಗೇನು ಈ ಸ್ಟ್ರೆಂತ್ ನಾವು ತಿಳ್ಕೊಳಕ್ಕೆ ಏನು ತಿಳ್ಕೊಬೋದು, ಇಲ್ಲಿ ಎಷ್ಟು ಜನ ಕಾಲ್ ಸೆಲ್ ಮಾಡ್ಯಾರ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 5,000 ಜನ ಕಾಲ್ ಸೆಲ್ ಮಾಡ್ಯಾರ, ಬರೀ 500 ಜನ 500 ಬೇಡ, ಒಂದು 100 ಜನ ಅಥವಾ 1000 ಜನ ಪುಟ್ ಸೆಲ್ ಮಾಡ್ಯಾರ. ಸೊ ಅದರ ಅರ್ಥ ಕಾಲ್ ಸೆಲ್ ಮಾಡಿದವರು ಜಾಸ್ತಿ ಅದಾರ. ಸೊ ಅಂದ್ರೆ ಇಲ್ಲಿ ಮೆಜಾರಿಟಿ ಆಫ್ ಪೀಪಲ್ ಏನು ಥಿಂಕ್ ಮಾಡತ್ತಾರ, ಮಾರ್ಕೆಟ್ ಕೆಳಗೆ ಬರ್ತದೆ ಅಂತ ಥಿಂಕ್ ಮಾಡತ್ತಾರ. ಸೊ ಇದು ಒಂದು ಇದ್ರ ಬೇಸ್ ಮೇಲೆ ನಾವು ಏನು ಈ ಲೆವೆಲ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಅದ ಇಲ್ಲ ಅಂತ ತಿಳ್ಕೊತೀವಿ. ಬಟ್ ಇದನ್ನು ಆ್ಯಕ್ಚುಯಲ್ ಡಾಟಾ ಹೆಂಗೆ ಅನಲೈಸ್ ಮಾಡಬೇಕು ಅದನ್ನು ತೋರಿಸ್ತೀನಿ ನೋಡ್ರಿ. ಸೊ ನೀವು NSE ವೆಬ್ಸೈಟ್ದಾಗ ನೋಡಿದ್ರು ನಡೀತದೆ, ಬಟ್ ಅಲ್ಲಿ ಭಾಳ ಒಂದು ತಿಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಸೊ ಬಿಗಿನರ್ಸ್ ಸಲುವಾಗಿ ಈಸಿಯಾಗಿ ನಾವು ಹೆಂಗೆ ತಿಳ್ಕೊಬೋದು ಅಂದರೆ, ಇಲ್ಲಿ ಸೆನ್ಸಿಬಲ್ ಅಂತ ಒಂದು ವೆಬ್ಸೈಟ್ ಅದ. ಸೊ ಇದು ಒಂದು ಒಳ್ಳೆ ಅಥರೈಸ್ಡ್ ವೆಬ್ಸೈಟ್ ಅದ. ಸೊ ಇದರೊಳಗೆ ನೀವು ಲಾಗಿನ್ ಮಾಡಬೇಕು. ಲಾಗಿನ್ ನೀವು ಎದರಲ್ಲಿ ಮಾಡ್ಬೋದು, ಒಂದು ನಿಮ್ಮ ಗೂಗಲ್ ಅಕೌಂಟ್ಲಿ ಮಾಡ್ಬೋದು, ಇಲ್ಲ ನಿಮ್ಮ ಡಿಮೆಟ್ ಅಕೌಂಟ್ಲಿ ಮಾಡ್ಬೋದು. ಸೊ ನಾನು ಈಗ ಡಿಮೆಟ್ ಅಕೌಂಟ್ಲಿ ಲಾಗಿನ್ ಮಾಡೀನಿ. ಅನಲೈಸ್ದಾಗ ಈ ಅನಲೈಸ್ ಆಪ್ಷನ್ದಾಗ ನಿಮ್ಗೆ ಬೇರೆ ಬೇರೆ ಆಪ್ಷನ್ ಬರ್ತಾವೆ. ಆಪ್ಷನ್ ಚೈನ್, ಓಪನ್ ಇಂಟ್ರೆಸ್ಟ್. ಫಸ್ಟ್ ಆಪ್ಷನ್ ಚೈನ್ NSE ವೆಬ್ಸೈಟ್ದಾಗ ಇದೇ ಥರ ಇರ್ತದೆ. ಸೊ ಇದು ನಮಗೆ ತಿಳ್ಕೊಳಕ್ಕೆ ನೋಡ್ರಿ, ಡಾಟಾ ಇದು ನೋಡ್ರಿ, ಇಲ್ಲಿ ನಡು ಸ್ಟ್ರೈಕ್ ಪ್ರೈಸ್ ಇರ್ತಾವೆ, ಈ ಕಡೆ ಪುಟ್ ಅದಾವೆ, ಈ ಕಡೆ ಕಾಲ್ಸ್. ಇದೆಲ್ಲ ತಿಳ್ಕೊಳಕ್ಕೆ ನಮ್ಗೆ ಸ್ವಲ್ಪ ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ. ಸೊ ಇದಕ್ಕಿಂತ ಈಸಿ ಮೆಥಡ್ ಏನು, ಇಲ್ಲಿ ಓಪನ್ ಇಂಟ್ರೆಸ್ಟ್ ಅಂತ ಇಲ್ಲಿ ಐತಿ, ಅನಲೈಸ್ದಾಗೆ ಓಪನ್ ಇಂಟ್ರೆಸ್ಟ್ ಅಂತ ಐತಿ. ಸೊ ನೀವು ನಿಫ್ಟಿ ನೋಡ್ತಿರೋ, ಬ್ಯಾಂಕ್ ನಿಫ್ಟಿ ನೋಡ್ತಿರೋ ನೋಡ್ಕೋಬೋದು ಇಲ್ಲಿ. ಸೊ ಸದ್ಯಕ್ಕೆ ನಾವು ಈಗ ನಿಫ್ಟಿ ನೋಡೋಮಂತ, ವೀಕ್ಲಿ ಎಕ್ಸ್ಪೈರಿನ ಮಂತ್ಲಿ ಎಕ್ಸ್ಪೈರಿನ. ವೀಕ್ಲಿ ಎಕ್ಸ್ಪೈರಿ ಸೊ ಇಲ್ಲಿ ಬರುತ್ತೆ OI ಚೇಂಜ್ 18th ಜನವರಿ. ಸೊ ಇದು 18 ಜನವರಿದು OI ಐತಿ. ಎದರದು, ನಿಫ್ಟಿ ಇದು. ನೀವು ಬೇಡಪ್ಪ ನಿಫ್ಟಿ ಬೇಡ, ಬೇರೆ ಸ್ಟಾಕ್ ನೋಡ್ಬೇಕಂದ್ರೆ ಇಲ್ಲಿ ಸರ್ಚ್ ಅವರು ಆ ಸ್ಟಾಕ್ಸ್ದು ನೋಡ್ಬೋದು. ಫಿನ್ ನಿಫ್ಟಿ ನೋಡ್ಬೋದು, ಮಿಡ್ ಕ್ಯಾಪ್ ನಿಫ್ಟಿ, ನೀವು ಯಾವ್ಯಾವ ಫ್ಯೂಚರ್ ಆಪ್ಷನ್ ಅವೈಲೇಬಲ್ ಅದು ಎಲ್ಲ ಇಲ್ಲಿ ನೀವು ನೋಡ್ಬೋದು. ಸೊ ಸದ್ಯಕ್ಕೆ ನಿಫ್ಟಿ ಇಲ್ಲಿ ಐತಿ. ಸೊ ಇಲ್ಲಿ ನಮಗೆ ಏನು ಬೇಕು, ಓಪನ್ ಇಂಟ್ರೆಸ್ಟ್ ಬೇಕು. ಓಪನ್ ಇಂಟ್ರೆಸ್ಟ್ 18 ಜನವರಿದು.
ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೆ ಸ್ಟ್ರೈಕ್ ಪ್ರೈಸ್ ಅದಾವು. ಈಗ ಇಲ್ಲಿ ನೋಡ್ರಿ, ಇದೇನು ಗ್ರೀನ್ ಕ್ಯಾಂಡಲ್ ಮತ್ತು ರೆಡ್ ಕ್ಯಾಂಡಲ್ ಅದಾವು. ಸೊ ಈ ಕಲರ್ನೇ ಏನು ಇಂಡಿಕೇಟ್ ಮಾಡ್ತಂದ್ರೆ ಗ್ರೀನ್ ಅಂದ್ರೆ ನಮಗೆ ಪಾಸಿಟಿವ್, ರೆಡ್ ಅಂದ್ರೆ ನೆಗೆಟಿವ್. ಸೊ ಅಲ್ಲಿ ನಮಗೆ ಹೆಂಗೆ ಆಪ್ಷನ್ ಚಾರ್ಟ್ದಾಗ ಕನ್ಫ್ಯೂಸ್ ಆಗತ್ತಿತ್ತು, ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಈಸಿಯಾಗಿ. ಸೊ 21,900 ಲೆವೆಲ್ದಾಗ ಗ್ರೀನ್ ಅಂದ್ರೆ ಪುಟ್ ಎಷ್ಟು ಅದಾವು ವೈಗಳು 37.41 ಲ್ಯಾಕ್ ಅದಾವು. ಸೊ ಅದೇ ಕಾಲ್ ವೈ ಎಷ್ಟು ಅದಾವು 40 ಲ್ಯಾಕ್ ಅದಾವು, 40.77. ಸೊ ಇದು ಆಲ್ಮೋಸ್ಟ್ ನಿಯರ್ ಈಕ್ವಲ್ ಅದಾವು. ಸೊ ಇಲ್ಲಿ ನೋಡ್ರಿ 22,000 ಲೆವೆಲ್ದಾಗ ಕಾಲ್ ವೈ 39 ಲ್ಯಾಕ್ ಅದಾವು ಮತ್ತು ಪುಟ್ ವೈ 16 ಅದಾವು. ಸೊ ಇದು ಡಬಲ್ ಅದಾವ ಆಲ್ಮೋಸ್ಟ್. ಸೊ ಇಲ್ಲಿ ಸ್ವಲ್ಪ ಸೆಲ್ಲರ್ಸ್ ಡಾಮಿನೇಟ್ ಅದಾರ. ಇಲ್ಲಿ ನೋಡ್ರಿ 21,800ದಾಗ ಎಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಅದ ಅಂದ್ರೆ ಇದು ಭಾಳ ಸ್ಟ್ರಾಂಗ್ ಸಪೋರ್ಟ್ ಇದೆ ನನಗೆ. ಇದು ಮತ್ತು ಇದು ಎರಡು ಸ್ಟ್ರಾಂಗ್ ಸಪೋರ್ಟ್ ಅದಾವು. ಸೊ ನಾವು ಚಾರ್ಟ್ ಒಳಗೆ ಇದನ್ನು ಹೆಂಗೆ ಕಂಬೈನ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡ್ರಿ, ಈಗ ಇಲ್ಲಿ 21,700 ಲೆವೆಲ್ ಇಲ್ಲಿ ಐತಿ. ಸೊ ಇದು ರೌಂಡ್ ಲೆವೆಲ್. ಸೊ ನಮ್ಗೆ ಕ್ಯಾಂಡಲ್ ಇಲ್ಲದ, ಈ ಸ್ವಿಂಗ್ ಇಲ್ಲದ. ಸೊ ನಾವು ಇಲ್ಲಿ ಒಂದು ಝೋನ್ ಮಾಡ್ಕೋಬೋದು. ಸೊ ಮಾರ್ಕೆಟ್ ಏನಾದರೂ ನಾಳೆ ಈ ಲೆವೆಲ್ದಾಗ ಬಂತು ಅಂದ್ರೆ ನಮಗೆ ಏನಾದರೂ ಇಲ್ಲಿ ಬೈಯಿಂಗ್ ಸೈಡ್ ಕ್ಯಾಂಡಲ್ ಅಂದರೆ ಯಾವುದು ರಿವರ್ಸಲ್ ಕ್ಯಾಂಡಲ್ಸ್, ಹ್ಯಾಮರ್ ಆಯಿತು, ಬುಲಿಶ್ ಎಂಗಲ್ಫಿಂಗ್ ಯಾವುದಾದ್ರೂ ಸೆಟಪ್ ಇಲ್ಲಿ ನಿಮ್ಮದು ತೋರಿಸ್ತು ಅಥವಾ ಒಂದು ಸಣ್ಣ ಡಬ್ಲ್ಯೂ ಪ್ಯಾಟರ್ನ್ ತೋರಿಸಿದ್ರೆ ನಮಗೊಂದು ಒಳ್ಳೆ ಮೊಮೆಂಟಮ್ ಕೊಡೋ ಚಾನ್ಸ್ ಅದ. ಇನ್ ಕೇಸ್ ಇಲ್ಲಿ ಕೆಳಗಿನ ಸೈಡ್ ಬ್ರೇಕ್ಔಟ್ ಕೊಡತ್ತದಂದ್ರೆ ನಾವಿಲ್ಲಿ ಪುಟ್ ಬೈ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ನಮಗೆ ಇಲ್ಲಿ ಡಾಟಾ ಏನು ಹೇಳತ್ತದ, ಇಲ್ಲಿ ಬೈಯರ್ಸ್ ಜಾಸ್ತಿ ಜನ ಅದಾರ, ಮಾರ್ಕೆಟ್ ರಿವರ್ಸ್ ಆಗತ್ತೆ ಮ್ಯಾಗಿನ ಸೈಡ್ ಅಂತ ಹೇಳದ ಡಾಟಾ ನಮಗೆ ಇಲ್ಲಿ ಕ್ಲಿಯರ್ ಆಗಿ. ಸೊ ಹಾಗಾಗಿ ನಾವೇನು ಹೋಗ್ತೀವಿ, ಇಲ್ಲಿ ನಾವು ಇನ್ ಕೇಸ್ ಡೌನ್ ಸೈಡ್ ಟ್ರೇಡ್ ಪ್ಲಾನ್ ಮಾಡಿದ್ರು ಹಿಂಗೆ ರಿವರ್ಸಲ್ ಟ್ರ್ಯಾಪ್ ಆಗೋದ್ರಾಗ ಸೇವ್ ಆಗ್ತೀವಿ. ಸೊ ಈ 2 ಪಾಯಿಂಟ್ಸ್ ಸಲುವಾಗಿ ನಮಗೆ ಡಾಟಾ ಒಂದು ಹೆಲ್ಪ್ ಮಾಡುತ್ತೆ. ಸೊ ಈ ಡಾಟಾನೇ ನಮ್ಗೆ ಏನು ಗೊತ್ತಾಗುತ್ತೆ, ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಏನದ. ಸೊ ಈ ಕ್ಯಾಂಡಲ್ಸ್ ನೋಡೋಣ, ಈಗ ನೋಡ್ರಿ ಇಲ್ಲಿ ಬರೀ 5 ಕ್ಯಾಂಡಲ್ ಅದ, 5 ಸ್ಟ್ರೈಕ್ ಪ್ರೈಸ್. ನೀವು ಬೇಕಾದ್ರೆ 15. ಸೊ ಈ ಸ್ಟ್ರೈಕ್ ಪ್ರೈಸಿಂದ ಟೋಟಲ್ 15 ಮುಂದೆ 15 ಹಿಂದೆ ನೋಡ್ಕೋಬಹುದು. ಸೊ 5 ಅಂದ್ರೆ ನಮ್ಗೆ ಕ್ಲಾರಿಟಿ ಗೊತ್ತಾಗ್ತದೆ. ಇಂಟ್ರಾಡೇ 5 ಸಾಕು, 5 ಇದು ನೋಡಿದ್ರೆ ಸಾಕು. ಆದರೆ ಮ್ಯಾಲೆ 5 ಕೆಳಗೆ ಸ್ಟ್ರೈಕ್ ಪ್ರೈಸ್ ನೋಡಿದ್ರೆ ಇನ್ನಫ್ ಅದು. ಸೊ ಓವರ್ ಆಲ್ ಸೆಂಟಿಮೆಂಟ್ ನಮ್ದೀಗ ಪಾಸಿಟಿವ್ ಕಾಣುತ್ತದೆ. ಅದೇ ರೀತಿ ಇಲ್ಲಿ PCR ಕಾಣುತ್ತೆ. ಈ PCR ಒಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇದು ಒಂದು OI ಮೇಲೆ ಗೊತ್ತಾಯ್ತು. ಇನ್ನೂ ಒಂದೇನು OI ಚೇಂಜ್ ಅಂತ ಐತಿ. OI ಚೇಂಜ್ ಅಂದ್ರೆ ಏನು, ಈ ಸ್ಟ್ರೈಕ್ ಪ್ರೈಸ್ದಾಗ ಬೈಯರ್ಸ್ ಎಷ್ಟು ಜನ ಆ್ಯಡ್ ಆಗ್ಯಾರ, ಅಂದರೆ ಕಾಲ್ ಶಾರ್ಟ್ ಮಾಡಿದ್ರು ಎಷ್ಟು ಜನ ಆ್ಯಡ್ ಆಗ್ಯಾರ, ಪುಟ್ ಶಾರ್ಟ್ ಮಾಡಿದ್ರು ಎಷ್ಟು ಜನ ಆ್ಯಡ್ ಆಗ್ಯಾರ. ಸೊ ಕಾಲ್ ಪುಟ್ ನಿಮ್ಗೆ ನೆನಪಾಗತ್ತಿಲ್ಲ, ಕನ್ಫ್ಯೂಸ್ ಆಗತ್ತಂದ್ರೆ ಜಸ್ಟ್ ಒಂದೇ, ಗ್ರೀನ್ ಜಾಸ್ತಿ ಆಗ್ಯಾವ, ರೆಡ್ ಜಾಸ್ತಿ ಆಗ್ಯಾವ. ಗ್ರೀನ್ ಜಾಸ್ತಿ ಆದ್ರೆ ಮಾರ್ಕೆಟ್ ಒಳಗೆ ಪಾಸಿಟಿವ್ ಅಂತ ಅನ್ಕೊಳ್ಳೋರು ಜಾಸ್ತಿ ಆಗ್ಲತ್ತಾರ. ರೆಡ್ ಜಾಸ್ತಿ ಆಗತ್ತವ ಅಂದ್ರೆ ಮಾರ್ಕೆಟ್ನ ಸೆಲ್ ಮಾಡೋರು, ಮಾರ್ಕೆಟ್ನ ಡೌನ್ ಮಾಡೋರು ಜಾಸ್ತಿ ಜನ ಆಗತ್ತಾರ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನಿನ್ನೆ ದಿನ ಫ್ರೈಡೇ ದಿನ ಮಾರ್ಕೆಟ್ನ ಪಾಸಿಟಿವ್ ಮಾಡಿದವರೇ ಜಾಸ್ತಿ ಅಲ್ಲ. ಸೊ ಹಂಗಾಗಿ ಮಾರ್ಕೆಟ್ ಪಾಸಿಟಿವ್ ಅದ, ಮಂಡೇನು ಪಾಸಿಟಿವ್ ಇಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಏನಾಗ್ಯಾರ ಮೈನಸ್ ಆಗಿ ಹೋಗ್ಯಾರ ಸೆಲ್ಲರ್ಸ್. ಅಂದ್ರೆ ಇಲ್ಲಿ ಆಲ್ರೆಡಿ ಮೊದಲು ಎಷ್ಟಿದ್ರು, ಫಾರ್ ಎಕ್ಸಾಂಪಲ್ ಮೊದಲು ಒಂದು 50 ಲಕ್ಷ ಇದ್ರು. ಸೊ ಅಲ್ಲಿ 50 ಲಕ್ಷದಾಗ ಒಂದು -12 ಲ್ಯಾಕ್ ಆಗ್ಯಾರ. ಈಗ ಇಲ್ಲಿ -12 ಲ್ಯಾಕ್ ಆಗ್ಯಾರ. ಸೊ ಇದರಿಂದ ನಮಗೆ ಜಾಸ್ತಿ ಯಾವ್ದು ಆ್ಯಡ್ ಆಗತ್ತಾರ. ಸೊ ಈ ಲೆವೆಲ್ದಾಗ ಮತ್ತೆ ಬೈ ಮಾಡೋರು ಜಾಸ್ತಿ ಆಗ್ಲತ್ತಾರ ಅಂತ ಅರ್ಥ. ಇದು ನೆಗೆಟಿವ್ದಾಗ ಹೊಂಟದಂದ್ರೆ ಇಲ್ಲಿಂದ ಕಾಲ್ ಬೈಯರ್ಸ್ ಕಡಿಮೆ ಆಗತ್ತಾರ ಅಂತ ಅರ್ಥ. ಸೊ ಈ ಥರ ತಿಳ್ಕೊಬೇಕು ನಾವು. ಇದು ಚೇಂಜ್ ಇನ್ ಎಲ್ಲಿ ಗ್ರೀನ್ ಕ್ಯಾಂಡಲ್ಸ್ ದೊಡ್ಡ ಅದಾವು, ಸೊ ಅದು ಪಾಸಿಟಿವ್ ಅದ. ರೆಡ್ ಕ್ಯಾಂಡಲ್ ದೊಡ್ಡ ಇದ್ರೆ ಅದು ಮಾರ್ಕೆಟ್ ನೆಗೆಟಿವ್ ಅದ. ಮತ್ತು ಇಲ್ಲಿ ಗ್ರೀನ್ ಕ್ಯಾಂಡಲ್ ಕಮ್ಮಿ ಆಲತ್ತಾವ ಅಂದ್ರೂ ಇಲ್ಲಿ ಬೈಯಿಂಗ್ ಪೊಸಿಷನ್ ಕಮ್ಮಿ ಆಲತ್ತಾವ ಅಂತ ಅರ್ಥ. ಇಷ್ಟೇ ಈ ಕ್ಯಾಂಡಲ್ಸ್ ಮೇಲೆ, ಈ ಸ್ಟ್ರೆಂತ್ ಮೇಲೆ ನಾವು ತಿಳ್ಕೊಬೇಕು. ಇದನ್ನ ಇನ್ನೂ ಈಸಿಯಾಗಿ ಹೆಂಗೆ ನೋಡ್ಬೋದು, ಈಗ ಇದನ್ನ ಚಾರ್ಟ್ನ ಕಂಬೈನ್ ಮಾಡೋಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇದ್ರಾಗೆ ನೀವು ಡಿಮೆಟ್ ಅಕೌಂಟ್ಲಿ ಲಾಗಿನ್ ಮಾಡಿದ್ರೆ ಒಂದು ಆಪ್ಷನ್ ಇಲ್ಲೊಂದು ಐತಿ, ಚಾರ್ಟ್ ಅಂತ, ಓಪನ್ ಚಾರ್ಟ್ ಅಂತ ಆಪ್ಷನ್ ಐತಿ. ಆ OI ಡಾಟಾ ನಿಮ್ಮ ಡೈರೆಕ್ಟ್ ನಿಮ್ಮ ಚಾರ್ಟ್ ಒಳಗೆ ಬರ್ತದೆ. ಇದರ ಸಲುವಾಗಿ ನಾನು ಆಲ್ರೆಡಿ ಒಂದು ಶಾರ್ಟ್ ಮಾಡೀನಿ, ಸ್ಟಿಲ್ ಇದ್ರಾಗ ಒಮ್ಮೆ ತೋರಿಸ್ತೀನಿ ನಿಮಗೆ ಸಿಸ್ಟಮ್ದಾಗ. ಸೊ ಇಲ್ಲಿ ನೋಡ್ರಿ, ರೈಟ್ ಸೈಡ್ ನಿಮಗೆ ಚಾರ್ಟ್ ಕಾಣುತ್ತೆ. ಇದು 15 ಮಿನಿಟ್ಸ್ದಾಗ ಹಾಕ್ತೀನಿ ಚಾರ್ಟ್. ಈಗ ಇಲ್ಲಿ ನೋಡ್ರಿ, ಅದೇ ಏನು ವರ್ಟಿಕಲ್ ಇತ್ತು, ಇದೇ ಡಾಟಾ ನಮ್ಮ ಚಾರ್ಟ್ ಒಳಗೆ ಲೈವ್ ಆಗಿ ಬಂತೀಗ. ಈ ಚಾರ್ಟ್ ಒಳಗೆ ನೋಡ್ರಿ, ಈ ಲೆವೆಲ್ ಈಗ ನಮ್ದು ಇಲ್ಲಿ ಸ್ವಿಂಗ್ ಪಾಯಿಂಟ್ ಅದ. ಸೊ ಎಷ್ಟು ಈಸಿ ಆಗ್ತದೆ ನಮ್ಮ ನೋಡಕ್ಕೆ. ಓಕೆ, ಈಗ ನೀವು ಇಲ್ಲಿ ಯಾವುದಾದ್ರು ಫಾರ್ ಎಕ್ಸಾಂಪಲ್ ನಾಳೆ ಏನಾದರೂ ಮಾರ್ಕೆಟ್ ಇಲ್ಲಿ ಬಂತು, ಇಲ್ಲಿ ಕೆಳಗೆ ಬಂದು ಯಾವುದಾದ್ರು ಹಿಂಗೆ ಸೆಲ್ಲಿಂಗ್ ಪೊಸಿಷನ್ ತೋರ್ಸತ್ತದಂದ್ರೆ ನೀವು ಇಲ್ಲಿ ಪುಟ್ ಬೈ ಮಾಡೋಕ್ಕಿಂತ ಮೊದಲು ಯೋಚನೆ ಮಾಡ್ತೀರಿ. ಯಾಕೆ ಇಲ್ಲಿ ಆಲ್ರೆಡಿ ಇಷ್ಟು ಜನ ಬೈಯಿಂಗ್ ಸೈಡ್ ಕುಂತಾರ, ಮಾರ್ಕೆಟ್ನ ಮ್ಯಾಲೆ ಪುಷ್ ಮಾಡಕ್ಕೆ ಕುಂತಾರ. ಗ್ರೀನ್ ಕ್ಯಾಂಡಲ್ ಇಷ್ಟು ದೊಡ್ಡದ. ಸೊ ಇಲ್ಲಿಂದ ಮಾರ್ಕೆಟ್ ಡೌನ್ ಹೋದ್ರೂ ಒಂದು ರಿವರ್ಸಲ್ ಹೊಡಿತದ, ನಮ್ಮ ಸ್ಟಾಪಸ್ ಹಿಟ್ ಆಗ್ತಾವೆ. ಸೊ ಆ ಬೇಸ್ ಮೇಲೆ ನಾವು ಇಲ್ಲಿ ಏನು ಮಾಡ್ತೀವಿ, ಪುಟ್ ಸೈಡ್ ಟ್ರೇಡ್ ತೊಗೊಳ್ಳೋದು, ನಾವು ಟ್ರ್ಯಾಪ್ ಆಗೋದು ಉಳಿತೀವಿ. ಸೊ ಒಂದು ಎರಡನೇದು ಹೆಂಗೆ ನಾವು ಇಲ್ಲಿ ಬೈಯಿಂಗ್ ಸೈಡ್ ಸೆಂಟಿಮೆಂಟ್ ಜಾಸ್ತಿ ಆಗ್ತದೆ. ಸೊ ಬೈಯಿಂಗ್ ಸೈಡ್ ಟ್ರೇಡ್ ಸಿಗ್ತದೆ, ನಾವು ಇಮಿಡಿಯೇಟ್ ತಗೋತೀವಿ. ಸೊ ಇಲ್ಲಿ ಸೆಂಟಿಮೆಂಟ್ ನಮ್ಮದು ಕಾನ್ಫಿಡೆನ್ಸ್ ಬರ್ತದೆ ನಮ್ಮ ಅನಾಲಿಸಿಸ್ ಮೇಲೆ. ಸೊ ಇಲ್ಲಿ ಸಪೋರ್ಟ್ ನಮ್ಮದು ವರ್ಕ್ ಆಗತ್ತಾ ಇಲ್ಲ ಅನ್ನೋದು ಈಸಿಯಾಗಿ ತಿಳ್ಕೊತೀವಿ ನಾವು. ಈ ಡಾಟಾ ಹೆಂಗೆ ಮಾರ್ಕೆಟ್ ಒಳಗೆ ಪೊಸಿಷನ್ ಆ್ಯಡ್ ಆಗ್ತಾವೆ, ರಿಮೂವ್ ಆಗ್ತಿರ್ತವೆ, ಇದರ ಹೈಟ್ ಕಮ್ಮಿ ಜಾಸ್ತಿ ಆಗ್ತಿರ್ತದೆ. ಅದು ನಮಗೆ ಇಲ್ಲಿ ಚೇಂಜ್ ಇನ್ ವಾಯ್ದಾಗೂ ಗೊತ್ತಾಗ್ತಿರ್ತದೆ. ಇದು ಕಡಿಮೆ ಆಗ್ತಿರ್ತಾವೆ. ಇದು ಕಡಿಮೆ ಆದಂಗೆ ಇಲ್ಲಿಂದ ಎಷ್ಟು ಅದಾವೆ, ಇಲ್ಲಿ
ಈಗ ಪುಟ್ ಎಷ್ಟದು 70 ಲಕ್ಷದವು. ಸೊ 70 ಲಕ್ಷದಾಗ ಇಲ್ಲಿ -10 ಅದು ಅಂದ್ರೆ ಇದು 70 ಲಕ್ಷದಿದ್ದು 60 ಲಕ್ಷ ಉಳಿತಾವು. ಸೊ ಅದರ ಅರ್ಥ 10 ಲಕ್ಷ ಜನರಿಗೆ ಇಲ್ಲಿಂದ ಮಾರ್ಕೆಟ್ ಮ್ಯಾಲ ಹೋಗುತ್ತೆ ಅಂತ ಅನ್ಸೋದಿಲ್ಲ, ಅವ್ರು ಪ್ರಾಫಿಟ್ ಬುಕ್ ಮಾಡಿ ಸರ್ದಾರ ಅಂತ ಅರ್ಥ. ಸೊ ಈ ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಇಲ್ಲಿ ನೋಡ್ರಿ ಸೆಲರ್ಸ್ ಜಾಸ್ತಿ ಅದಾರ, ಮಾರ್ಕೆಟ್ನ ಪುಷ್ ಮಾಡೋರು ಕಮ್ಮಿ ಅದಾರ, ಸೆಲರ್ಸ್ ಜಾಸ್ತಿ ಅದಾರ. ಸೊ ಇಲ್ಲಿ ಏನಾದ್ರು ಮ್ಯಾಗಿನ್ ಸೈಡ್ ಬ್ರೇಕ್ಔಟ್ ಕೊಡ್ತಂದ್ರೆ ಇಲ್ಲಿಂದ ಟ್ರ್ಯಾಪ್ ಆಗೋ ಚಾನ್ಸ್ ಇರ್ತದೆ. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಹೊಸ ಕಾಲ್ ಸೈಡ್ ಪೊಸಿಷನ್ ಆ್ಯಡ್ ಮಾಡಲ್ಲ. ಬಟ್ ನಾವು ಇದನ್ನ ಬರೀ ಈ ಒಂದು ಡಾಟಾ ಮೇಲೆ ಟ್ರೇಡ್ ಮಾಡೋಕ್ಕಾಗಲ್ಲ, ಇದ್ರ ಜೊತೆ ನಾವು ಪ್ರೈಸ್ ಆಕ್ಷನ್ ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಕಂಬೈನ್ ಮಾಡ್ಬೇಕಾಗತ್ತೆ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸ್ವಿಂಗ್ ಅದ, ಒಳ್ಳೆ ಸ್ವಿಂಗ್ ಅದ, ಇದು 2 ಸಲ ಸ್ವಿಂಗ್ ಕೊಟ್ಟದ, ಮತ್ತು ಇಲ್ಲಿ ಬೈಂಗು ಜಾಸ್ತಿ ಅದ. ಸೊ ಮಾರ್ಕೆಟ್ ಇಲ್ಲಿಗೆ ಬಂತು ನಾಳೆ ಅಂದ್ರೆ, ಸೊ ಇಲ್ಲಿ ನಾವು ಬೌನ್ಸ್ ಬರೋದು ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗ್ತದೆ, ಕನ್ಫರ್ಮ್ ಇರಲ್ಲ, ಪ್ರೊಬ್ಯಾಬಿಲಿಟಿ ಜಾಸ್ತಿ ಆಗ್ತದೆ. ನಾವು ಜಾಸ್ತಿ ಪ್ರೊಬ್ಯಾಬಿಲಿಟಿಲಿ ಟ್ರೇಡ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಈ ಓವರ್ ಡಾಟಾನ ಕಂಬೈನ್ ಮಾಡಿ ಟ್ರೇಡ್ ಮಾಡಿರಿ. ಓವರ್ ಆಲ್ ಸೆಂಟಿಮೆಂಟ್ ಈ ಪಿ ಸಿ ಆರ್ ಗೊತ್ತಾಗ್ತದೆ. ಈ ಪಿ ಸಿ ಆರ್ ಅಂದ್ರೆ ಏನು, ಇವ್ರು ಯಾಕೆ ಇಲ್ಲಿ ಆಪ್ಷನ್ ಪುಟ್ ಸೆಲ್ ಮಾಡೋದು, ಕಾಲ್ ಸೆಲ್ ಮಾಡೋದು ಮಾಡ್ತಾರೆ, ಅದೊಂದು ಫರ್ದರ್ ವಿಡಿಯೋ ಮಾಡ್ತೀನಿ. ಒಂದೇ ವಿಡಿಯೋ ಅಂದ್ರೆ ಭಾಳ ಲೆಂದಿ ಆಗುತ್ತೆ. ಈಗ ನಿಮ್ಗೆ ಈ ವಿಡಿಯೋದಾಗ ಏನು ಗೊತ್ತಾಯ್ತು, ಸಪೋರ್ಟ್ ರೆಸಿಸ್ಟೆನ್ಸ್ದು ಸ್ಟ್ರೆಂತ್ ಹೆಂಗೆ ಗೊತ್ತಾಗ್ತದೆ, ನಾವು ಟ್ರ್ಯಾಪ್ಲೇ ಯಾಕೆ ಟ್ರ್ಯಾಪ್ ಆಗ್ತವೆ, ನಾವು ಹೆಂಗೆ ಉಳಿಬೇಕು ಟ್ರ್ಯಾಪ್ನಿಂದ, ಅದು ಗೊತ್ತಾಯ್ತು ನಮಗೆ. ಮತ್ತು ಇದರಿಂದ ನೀವು ಸಪೋರ್ಟ್ ರೆಸಿಸ್ಟೆನ್ಸ್ನ ಸ್ಟ್ರೆಂತ್ ಹೆಂಗೆ ತಿಳ್ಕೊತೀರಿ, ಮತ್ತು ಅದರಿಂದ ನಮ್ಮ ಕಾನ್ಫಿಡೆನ್ಸ್ ಹೆಂಗೆ ಬರ್ತದೆ ಅದು ತಿಳ್ಕೊಂಡಿವಿ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಹೆಂಗೆ ರೀಡ್ ಮಾಡೋದು ಗೊತ್ತಾಯ್ತು. ಸೊ ಈಗ ಈ ವಿಡಿಯೋದಾಗ ಇಷ್ಟೇ ಸಾಕು. ಫರ್ದರ್ ನಿಮ್ಗೆ ಏನಾದರೂ ಇದ್ರಾಗ ಡೌಟ್ ಇತ್ತು, ಇನ್ನೂ ಏನಾದರೂ ತಿಳ್ಕೊಬೇಕಂತ ಕಮೆಂಟ್ ಮಾಡಿರಿ. ಡೈರೆಕ್ಟ್ ಮಾತಾಡೋದಿತ್ತಂದ್ರೆ ಇನ್ಸ್ಟಾಗ್ರಾಮ್ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದ್ರಾಗ ಫಾಲೋ ಮಾಡಿ ನಮ್ಗೆ ಡೈರೆಕ್ಟ್ ಮಾತಾಡ್ರಿ. ಫರ್ದರ್ ಆಪ್ಷನ್ ಸೆಲ್ಲಿಂಗ್ ಅಂದ್ರೇನು, ಥೀಟಾ ಡಿಕೆ ಅಂದ್ರೇನು, ಡೆಲ್ಟಾ ಅಂದ್ರೇನು, ಗಾಮಾ ಅಂದ್ರೇನು, ವಿಕ್ಸ್ ಅಂದ್ರೇನು, ತುಂಬ ಭಾಳಷ್ಟು ಪ್ಯಾರಾಮೀಟರ್ ಇರ್ತಾವೆ ಇದ್ರಾಗ, ಬರೀ ಒಂದು ಪ್ಯಾರಾಮೀಟರ್ ಮೇಲೆ ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲಾನು ಫರ್ದರ್ 1 by 1 ವಿಡಿಯೋ ಮಾಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ ವಿಡಿಯೋಸ್ನ. ನಿಮ್ಗೆ ಏನು ಮೆಸೇಜ್ ಕಮೆಂಟ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿರಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ನನಗೆ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡಿರಿ ನಿಮ್ಗೆ ಏನೋ ಡೌಟ್ ಇತ್ತಂದ್ರೆ, ಇಲ್ಲ ಕಮೆಂಟ್ದಾಗೂ ಹಾಕಿರಿ, ನಾನು ನೋಡ್ತೀನಿ. ಪ್ರತಿಯೊಂದು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ, ಮೆಸೇಜಸ್ಗೂ ರಿಪ್ಲೈ ಮಾಡ್ತೀನಿ. ನಾನು ಟೆಲಿಗ್ರಾಮ್ ಚಾನಲ್ ಬೇಕಾದ್ರೆ ಲೈವ್ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ನಿಮ್ಮ ಹತ್ರ ಝೀರೋದ ಡಿಮಿಟ್ ಅಕೌಂಟ್ ಇದ್ರೆ ಇದೆಲ್ಲ ಲೈವ್ ಆಗಿ ಪೇಡ್ದವ್ರಿಗೆ ಏನು ಬೇಕು ಇದೆಲ್ಲ ಫ್ರೀದಾಗಿ ಕೊಡ್ತಾರೆ ಸೆನ್ಸಿಬಲ್ದವರು. ಸೊ ಝೀರೋದ ಅಕೌಂಟ್ ಇಲ್ಲ ಅಂದ್ರೆ ಝೀರೋದ ಓಪನ್ ಮಾಡಿ, ನನ್ನ ಲಿಂಕ್ ಅದ, ನನ್ನ ಲಿಂಕ್ಲಿ ಓಪನ್ ಮಾಡಿದ್ರೆ ನಿಮಗೆ ಟ್ರ್ಯಾಪ್ ಟ್ರೇಡಿಂಗ್ದು ಒಂದು ಫ್ರೀ ಟ್ರೈನಿಂಗು ನಾನು ಕೊಡ್ತೀನಿ ಗೂಗಲ್ ಮೀಟ್ದಾಗ. ಓಕೆ, ವಿಡಿಯೋ ಎಂಡ್ ಮಾಡೋಮು. ನೆಕ್ಸ್ಟ್ ವಿಡಿಯೋ ಸಂಬಂಧ ವೇಟ್ ಮಾಡಿರಿ. ಥ್ಯಾಂಕ್ ಯು.